ನಾವ ಈ ವಿಡಿಯೋದಾಗ ಬೈನರಿ ಸರ್ಚ್ ನೋಡೋಣ. ಬೈನರಿ ಸರ್ಚ್ ಇದ ಮೋಸ್ಟ್ ಪಾಪ್ಯುಲರ್ ಸರ್ಚಿಂಗ್ ಅಲ್ಗೋರಿದಮ್. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಇನ್ ಕೇಸ್ ನಮಗ ಸಾರ್ಟೆಡ್ ಅರೇ ಅಥವಾ ಸಾರ್ಟೆಡ್ ಡಾಟಾ ಸೆಟ್ ಇದ್ದಾಗ ಅಷ್ಟ ನಾವು ಬೈನರಿ ಸರ್ಚ್ ನ ಯೂಸ್ ಮಾಡಕ್ ಆಗೈತಿ. ಸೊ ಇದ್ರದ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಂತಂದ್ರ ನಾವ ಯಾವ್ದಾರ ಒಂದ್ ವರ್ಲ್ಡ್ ನ ಡಿಕ್ಷನರಿದಾಗ ಹುಡುಕಾಡ್ಬೇಕಂತಂದ್ರ ನಾವ ಪೇಜ್ ಬೈ ಪೇಜ್ ಸರ್ಚ್ ಮಾಡಂಗಿಲ್ಲ. ಏನ್ ಮಾಡ್ತೀವಿ ಅಂತಂದ್ರ ಅದ್ರದ ಡಿಕ್ಷನರಿದ ಮಿಡ್ಡಿಗೆ ಹೋಗ್ತೀವಿ. ಮಿಡ್ಡಿಗೆ ಹೋಗಿ ನಮ್ಗೆ ಬೇಕಾಗಿರುವಂತ ಸ್ಪೆಲ್ಲಿಂಗ್ ನೋಡ್ತೀವಿ ನಾವ. ಸೊ ಅದ್ರ ಮ್ಯಾಗ ನಾವು ಡಿಸೈಡ್ ಮಾಡ್ತೀವಿ ಏನ ನಾವು ಲೆಫ್ಟ್ ಸೈಡ್ ಆಫ್ ದ ಡಿಕ್ಷನರಿನ ಸರ್ಚ್ ಮಾಡ್ಬೇಕಾ ಏನ ರೈಟ್ ಸೈಡ್ ಡಿಕ್ಷನರಿನ ಸರ್ಚ್ ಮಾಡ್ಬೇಕಾ ನಮ್ಗೆ ಬೇಕಾಗಿರುವಂತ ವರ್ಲ್ಡ್ ದಾಗ. ಇಲ್ಲಿ ಬೈನರಿ ಸರ್ಚ್ ಸೇಮ್ ಕನ್ಸೆಪ್ಟ್ ಮ್ಯಾಗ ವರ್ಕ್ ಆಕೈತಿ. ಸೊ ಇದ ಏನ್ ಮಾಡ್ತೀವಿ ಅಂತಂದ್ರೆ ಇದೇ ನಾವು ಡಿಕ್ಷನರಿದಾಗ ನಾವು ಫಸ್ಟ್ ಗೆ ಒಂದ್ ವರ್ಡ್ ನಾವು ಹುಡುಕಾಡ್ಬೇಕಂತ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಎಂಟೈರ್ ಡಿಕ್ಷನರಿ ಒಂದ್ 500 ಪೇಜ್ ಇತ್ತಂದ್ರೆ ನಾವು ಮಿಡ್ಲ್ಗೆ ಹೋದಿವಿ. ಆ ಮಿಡ್ಲ್ದಾಗ ಹೋದ ತಕ್ಷಣ ನಾವು ಹುಡುಕಾಡ್ಬೇಕಂತ ವರ್ಡ್ ಅನ್ನ ನಾವು ಕಂಪೇರ್ ಮಾಡ್ತೀವಿ ಮಿಡಲ್ ಪೇಜ್ ದಾಗ ಇರುವಂತ ವರ್ಡ್ ಜೊತೆ. ಸೊ ಅವಾಗ ಏನಾಯ್ತು ನಮಗ ಏನ್ ಲೆಫ್ಟ್ ಸೈಡ್ ಆಫ್ ದ ಡಿಕ್ಷನರಿ ಹುಡುಕಾಡ್ಬೇಕಾ ಆಮೇಲೆ ರೈಟ್ ಸೈಡ್ ಇರುವಂತ ಡಿಕ್ಷನರಿ ಹುಡುಕಾಡ್ಬೇಕಾ ಅನ್ನೋದ ಗೊತ್ತಾಗತ್ತೆ ನಮಗ. ಸೊ ನಾವ್ ಏನ್ ಮಾಡಿದ್ವಿ ಎಂಟೈರ್ ಡಿಕ್ಷನರಿ 500 ಪೇಜ್ ಇದ್ದನ್ನ ಡಿವೈಡ್ ಮಾಡಿ ನಾವು 250 ಪೇಜ್ ಮಾಡಿದ್ವಿ ಬೇಸ್ಡ್ ಆನ್ ದ ಸ್ಪೆಲ್ಲಿಂಗ್ ವಿ ಆರ್ ಲುಕಿಂಗ್ ಫಾರ್. ಸಿಮಿಲರ್ಲಿ ಬೈನರಿ ಸರ್ಚ್ ಇದೇ ರೀತಿ ಇದಕ್ಕೇನಂತ ಕರೀತಾರೆ ಅಂದ್ರೆ ಡಿವೈಡ್ ಅಂಡ್ ಕಾಂಕರ್ ಅಪ್ರೋಚ್ ಅಂತ ಹೇಳಿ ಕರೀತಾರ. ಸೊ ಇದ ಬೈನರಿ ಸರ್ಚ್ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ ನೋಡೋಣ ಅಂತ ನಾವ. ಸೊ ಬೈನರಿ ಸರ್ಚ್ ಇದಾಗ ನಾವ್ ಏನ್ ಮಾಡ್ಬೇಕಾ ಫಸ್ಟ್ ಮಿಡ್ ಎಲಿಮೆಂಟ್ ನ ಫೈಂಡ್ ಔಟ್ ಮಾಡ್ತೀವ. ನಮಗ ಪೇಜ್ ಸ್ಟಾರ್ಟಿಂಗ್ ಹೆಂಗ ಡಿಕ್ಷನರಿದಾಗ ಪೇಜ್ ಸ್ಟಾರ್ಟಿಂಗ್ ಇರ್ತೈತಿಲ್ಲ ಹಂಗ ನಮಗ ಅರೇದಾಗ ಸ್ಟಾರ್ಟಿಂಗ್ ಇರ್ತೈತಿ. ಅದೇನಿರ್ತೈತಿ ಅದಕ್ಕೆ ನಾವ ಲೋ ಅಂತ ಕರಿತೀವ. ಅಂತಂದ್ರ ಅರ್ರೇ ಇಂಡೆಕ್ಸ್ ಆಫ್ 0 ನಾವು ಲೋ ಅಂತ ಹೇಳಿ ಕರಿತೀವ. ಅರ್ರೇ ಇಂಡೆಕ್ಸ್ ಹೈ ಅಂದ್ರೆ ಡಿಕ್ಷನರಿದಾಗ ಲಾಸ್ಟ್ ಪೇಜ್ ಅದ ಹೈ ಇದ್ದಂಗ ಅಂತಂದ್ರೆ ಇದು ಅರೇದ ಲಾಸ್ಟ್ ಇಂಡೆಕ್ಸ್. ಸೊ ನಮಗ ಮಿಡ್ ನಾವ ಫೈಂಡ್ ಔಟ್ ಮಾಡ್ಬೇಕ. ಸೊ ಮಿಡ್ ಫೈಂಡ್ ಔಟ್ ಮಾಡಾಕ ನಮಗ ಫಾರ್ಮುಲಾ ಏನಂತಂದ್ರ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಲೆಫ್ಟ್ ಪ್ಲಸ್ ರೈಟ್ ಮೈನಸ್ ಲೆಫ್ಟ್ ಡಿವೈಡೆಡ್ ಬೈ 2 ಅಂತ ಹೇಳಿ ಬರಿತೀವಿ ನಾವು. ಸೊ ಇದನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗ ಮಿಡ್ ಎಲಿಮೆಂಟ್ ಸಿಕ್ತ. ಸೊ ನಮಗ ಕೊಟ್ಟಿರುವಂತಹ ಎಲಿಮೆಂಟ್ ನಾವ್ ಯಾವ ಎಲಿಮೆಂಟ್ ನ ಈ ಅರೇದಾಗ ಹುಡುಕಾಡ್ಬೇಕಂತೀವಲ್ಲ ಆ ಎಲಿಮೆಂಟ್ ಈ ಮಿಡ್ ದಾಗ ಐತನ ಅಂತ ಹೇಳಿ ಚೆಕ್ ಮಾಡ್ತೀವ. ಇದು ಬೆಸ್ಟ್ ಕೇಸ್. ಸೊ ನಾವು ಡಿಕ್ಷನರಿ ತೆಗೆದಿ ಓಪನ್ ಮಾಡಿದಿವ ಆಮೇಲೆ ನಾವು ಹುಡುಕಾಡಬೇಕಾಗಿರುವಂತ ಶಬ್ದನ ಅದ್ರ ಸಿಕ್ತಂದ್ರೆ ಮುಗೀತು. ನಮಗ ಶಬ್ದ ಸಿಕ್ಕಂಗಲ್ಲ ಇದು ನಮಗ್ ಬೆಸ್ಟ್ ಕೇಸ್. ಅವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಆ ವರ್ಲ್ಡ್ ದ ಮೀನಿಂಗ್ ಅರ್ಥ ಆಗತ್ತೆ. ಸಿಮಿಲರ್ಲಿ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರ ನಾವು ಹುಡುಕಾಡ್ಬೇಕಾಗಿರುವಂತ ಎಲಿಮೆಂಟ್ ಮಿಡ್ ಜೊತೆ ಕಂಪೇರ್ ಮಾಡ್ತೀವಿ. ಇನ್ ಕೇಸ್ ಅದ ಈಕ್ವಲ್ ಟು ಇತ್ತಂದ್ರೆ ನಾವು ಆ ಮಿಡ್ ನ ಅಂದ್ರೆ ನಾವು ಆ ಇಂಡೆಕ್ಸ್ ನ ರಿಟರ್ನ್ ಮಾಡ್ಬಿಡ್ತೀವ. ಸೊ ಇದ ಸಾರ್ಟೆಡ್ ಅರೇ ಇರ್ತೈತೆ. ನಾವ್ ಯಾವಾಗ್ಲೂ ನೆನ್ಪಿಡ್ಕೋಬೇಕಾ ಬೈನರಿ ಸರ್ಚ್ ಯಾವಾಗ್ಲೂ ಸಾರ್ಟೆಡ್ ಅರೇ ಮ್ಯಾಗ ಅಷ್ಟ ವರ್ಕ್ ಆಕೈತಿ. ಇನ್ ಕೇಸ್ ನಮ್ದು ಎಲಿಮೆಂಟ್ ಇಲ್ಲಿರುವಂತ ಮಿಡ್ ಕಿಂತ ಲೆಸ್ ಇತ್ತಂತಂದ್ರ ಅವಾಗ ನಾವ ಇದ ಲೆಫ್ಟ್ ಸೈಡ್ ಅರೇ ಅಷ್ಟ ನಾವ ಕನ್ಸಿಡರ್ ಮಾಡ್ಬೇಕ. ಇದು ಎಂಟೈರ್ ಅರೇನ ನಾವೇನ್ ಮಾಡಬಾರ್ದ ಕನ್ಸಿಡರ್ ಮಾಡಬಾರ್ದು. ಯಾಕಂದ್ರೆ ನಾವು ಹುಡುಕಾಡ್ಬೇಕಿರುವಂತ ಎಲಿಮೆಂಟ್ ಮಿಡ್ ಕಿಂತ ಸಣ್ಣದೈತಿ ಅಂತಂದ್ರೆ ನಮ್ದ ಅರೆ ಇಲ್ಲ ಅಂತ ಇರಕ್ ಸಾಧ್ಯನೇ ಇಲ್ಲ. ನಮ್ದು ಅರೆ ಯಾವಾಗ್ಲೂ ಈ ಮಿಡ್ ದ ಲೆಫ್ಟ್ ಸೈಡ್ ದಾಗ ಇರ್ತೈತಿ. ಅವಾಗ ನಾವ ಏನ್ ಮಾಡ್ತೀವಿ ಡಿವೈಡ್ ಅಂಡ್ ಕಾಂಕರ್ ಅಂದ್ರೆ ಅರೇನ ಶಿಂಕ್ ಮಾಡ್ತೀವಿ ನಾವು. ಯಾವ ರೀತಿ ಶಿಂಕ್ ಮಾಡ್ತೀವಿ ಅಂತಂದ್ರೆ ಈ ಹೈ ಏನೈತಲ್ಲ ಹೈನ ತಗೊಂಬಂದ ಮಿಡ್ ಮೈನಸ್ 1 ಗೆ ಅಸೈನ್ ಮಾಡ್ತೀವ. ಹೈ ಈಕ್ವಲ್ ಟು ಮಿಡ್ ಮೈನಸ್ 1. ಸೊ ನಾವ್ ಇಲ್ಲಿ ಇದು ನಮ್ದು ಹೈ ಆಯ್ತಾ ಆಮೇಲೆ ನಮ್ದು ಇದ ಲೋ ಆಯ್ತಾ. ಸೊ ಇಷ್ಟ್ರೋಗ ನಮ್ದು ಅರೇ ಎಲಿಮೆಂಟ್ ಐತಿ ಅಂತೇಳಿ ನಾವ್ ಇಷ್ಟ್ರೋಗನ ನಾವ್ ಏನ್ ಮಾಡ್ತೀವ ಸರ್ಚ್ ಮಾಡ್ತೀವ. ಹಾಗೆ ನೀವು ಹೇಳಿದ್ರ ಮಿಡ್ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡ್ತೀವ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ. ಸೊ ಅಗೇನ್ ನಾವು ಕಂಪೇರ್ ಮಾಡ್ತೀವಿ ನಮಗ್ ಮಿಡ್ ಸಿಕ್ತೇನೆ ಅಂತೇಳಿ. ಸೇ ಸಪೋಸ್ 15 ಇತ್ತಂದ್ರೆ ನಾವು ಅಗೇನ್ ಮಿಡ್ ಫೈಂಡ್ ಔಟ್ ಮಾಡ್ತೀವಿ. ಅವಾಗ ಮಿಡ್ ನಮಗೆ ಸಿಕ್ತೈತನ ಮಿಡ್ ಜೊತೆ ನಮ್ ಎಲಿಮೆಂಟ್ ಕಂಪೇರ್ ಮಾಡ್ತೀವಿ. ಇನ್ ಕೇಸ್ ಈಕ್ವಲ್ ಇತ್ತಂದ್ರೆ ನಾವ್ ಏನ್ ಮಾಡ್ತೀವಿ ಎಲಿಮೆಂಟ್ ನ ಏನ್ ಮಾಡ್ತೀವ ಎಲಿಮೆಂಟ್ ಸಿಕ್ತಂತಂದ್ರ ಆ ಎಲಿಮೆಂಟ್ ಎಲ್ಲಿ ಸಿಕ್ಕೈತಿಲ್ಲ ಅರೇದಾಗ ಆ ಎಲಿಮೆಂಟ್ ಎಲ್ಲಿ ಐತಲ್ಲ ಅದ್ರದ ಇಂಡೆಕ್ಸ್ ನ ರಿಟರ್ನ್ ಮಾಡ್ತೀವ. ಇನ್ ಕೇಸ್ ನಮ್ದು ಎಲಿಮೆಂಟ್ ಈ ಅರೇ ಆಫ್ ಮಿಡ್ ಎಲಿಮೆಂಟ್ ಕಿಂತ ಜಾಸ್ತಿ ಇತ್ತು ಅಂತಂದ್ರ ಅವಾಗ ನಮ್ದ ಎಲಿಮೆಂಟ್ ರೈಟ್ ಸೈಡ್ ಆಫ್ ದ ಅರೇದಾಗಿರ್ತೈತಿ. ಅವಾಗ ನಾವ ಲೋನ್ ಅಡ್ಜಸ್ಟ್ ಮಾಡ್ತೀವಿ. ಲೋನ ಏನ್ ಮಾಡ್ತೀವಿ ಅಂತಂದ್ರ ಲೋ ಈಕ್ವಲ್ ಟು ಮಿಡ್ ಪ್ಲಸ್ 1 ಅಂತ ಹೇಳಿ ಮಾಡ್ತೀವಿ. ನಮ್ದ ಲೋ ಇಲ್ಲಿ ಪಾಯಿಂಟ್ ಹಾಕೈತಿ. ಸೊ ಇಲ್ಲಿ ಪಾಯಿಂಟ್ ಹಾಕೈತಿ ನಾವ್ ಮತ್ ಅಗೇನ್ ಮಿಡ್ ಫೈಂಡ್ ಔಟ್ ಮಾಡ್ತೀವಿ. ಮಿಡ್ ಫೈಂಡ್ ಔಟ್ ಮಾಡಿ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವ ಮಿಡ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಅಗೇನ್ ಸೇಮ್ ಸ್ಟೆಪ್ಸ್ ರಿಪೀಟ್ ಆಗ್ತಾವ. ಎಲ್ಲಿತನ ಅಂತಂದ್ರ ಐದರ್ ನಮಗ ಮಿಡ್ ಈಕ್ವಲ್ ಟು ಎ ಆಫ್ ಮಿಡ್ ಈಕ್ವಲ್ ಟು ಎಲಿಮೆಂಟ್ ಆಗ್ಬೇಕು ಅಲ್ಲಿತನ. ಇಲ್ಲ ಅಂತಂದ್ರ ನಮಗ ಬೇಸಿಕಲಿ ಯು ಲೋ ಆಮೇಲೆ ಹಾಯ ಎರಡು ಕ್ರಾಸ್ ಆಗ್ಬೇಕಂತಂದ್ರ ಲೋ ಹೈ ಕಿಂತ ಜಾಸ್ತಿ ಆಗ್ಬೇಕು. ಅವಾಗ ನಮಗ ಎಲಿಮೆಂಟ್ ಇಲ್ಲ ಅಂತ ಹೇಳಿ ನಾವ ಲೂಪ್ ಇಂದ ಹೊರಗೆ ಬರ್ತೀವಿ. ಇದನ್ನ ನಾವ ಎಕ್ಸಾಂಪಲ್ ಥ್ರೂ ನೋಡೋಣ ಯಾವ ರೀತಿ ಮಾಡಾಕತ್ತೀವಿ ಅಂತ ಹೇಳಿ. ಸೊ ನಮ್ದ ಈ ಅರೇ ಐತಿ ಸಾರ್ಟೆಡ್ ಅರೇ ಐತಿ 5 10 15 20 25 ಅಂತ ಹೇಳಿ ನಮ್ದು ಅರೇ ಐತಿ.
ಸೊ ನಾವು ಪ್ರಿವಿಯಸ್ ವಿಡಿಯೋದಾಗ ನೋಡಿದ್ವಲ್ಲ, ನಾವ ಈ ಅರೇದಾಗ 3 ಸಲ ಸರ್ಚ್ ಮಾಡಾಕ ಯೂಸರ್ ಬಿಡಾಕತ್ತೀವ. ಅದಕ್ಕೆ ನಾನು ಏನ್ ಮಾಡ್ಕೊಂಡಿನಿ, ಇಲ್ಲೇ ಒಂದು ಫೈಲ್ I is less than 3 ಅಂತ ಬರ್ಕೊಂಡಿನಿ. ಇಲ್ಲೇ ಯೂಸರ್ ಕಡೆಯಿಂದ ನಾನ ಇನ್ಪುಟ್ ತಗೊಳಕ, ಅಂದ್ರೆ ಯೂಸರ್ ಕಡೆಯಿಂದ ನಾನ ಯಾವ ಎಲಿಮೆಂಟ್ ಸರ್ಚ್ ಮಾಡ್ತಾನಲ್ಲ ಅದನ್ನ ಇನ್ಪುಟ್ ತಗೊಳಕ ನಾನ ಸ್ಕ್ಯಾನರ್ ಯೂಸ್ ಮಾಡ್ಕೊಳಕತ್ತೀನಿ. ಸೊ ಯೂಸರ್ ಎಲಿಮೆಂಟ್ ನ ಎಂಟರ್ ಮಾಡಿದ. ಸೊ ಈ ಯೂಸರ್ ಏನ್ ಎಲಿಮೆಂಟ್ ಎಂಟರ್ ಮಾಡಲ್ಲ ಅದನ್ನ ನಾನು ಸರ್ಚ್ ಅನ್ನುವಂತ ಮೆಥಡ್ಗೆ ಕಳ್ಸಾಕತ್ತೀನಿ ಆಸ್ ಎ ಪ್ಯಾರಾಮೀಟರ್. ಇಲ್ಲಿ ನಾನು ಎಲಿಮೆಂಟ್ ಕಳಿಸಿದೆ, ಆಮೇಲೆ ಈ ಅರೇನ ಕಳಿಸಿದೆ. ಸೊ ಈ ಸರ್ಚ್ ಏನೈತಲ್ಲ ಇದ ಬೈನರಿ ಸರ್ಚ್ ಲಾಜಿಕ್ ಇಲ್ಲಿ ಬರ್ದೀವಿ ನಾವು ಫಸ್ಟ್ಗೆ ಏನ್ ಮಾಡಿವ, ಲೋ ಈಕ್ವಲ್ ಟು 0, ಹೈ ಈಕ್ವಲ್ ಟು ಅರೇ ಡಾಟ್ ಲೆಂತ್ -1 ಅಂತಂದ್ರೆ ನಮ್ದ ಇದು ಹೈ ಆಯ್ತಾ, ಇದ ಲೋ ಆಯ್ತಾ. ಅದಾದ್ಮೇಲೆ ನಮ್ದು ಲೂಪ್ ಎಲ್ಲಿ ತನ ಕಂಟಿನ್ಯೂ ಆಗ್ಬೇಕಂದ್ರೆ ಎಲ್ಲಿ ತನ ಲೋ ಇಸ್ ಲೆಸ್ ದನ್ ಹೈ ಇರ್ತೈತಲ್ಲ ಅಲ್ಲಿ ತನ ನಮ್ದ ಇದ ವೈಲ್ ಲೂಪ್ ಕಂಟಿನ್ಯೂ ಆಗ್ಬೇಕ. ಸೊ ಯಾವಾಗ ಲೋ ಈಸ್ ಗ್ರೇಟರ್ ದನ್ ಹೈ ಆಗಿತ್ತಂತಂದ್ರ ಬೇಸಿಕಲಿ ನಮಗ ಅರೇದಾಗ ಈ ಎಲಿಮೆಂಟ್ ಇರ್ಲಿಲ್ಲ ಅಂತಂದ್ರ ಅಷ್ಟ ನಮ್ದ ಲೋ ಇಸ್ ಗ್ರೇಟರ್ ದನ್ ಹೈ ಆಕೈತಿ. ಇಲ್ಲಂತಂದ್ರ ನಮ್ದ ಯಾವಾಗ್ಲೂ ಲೋ ಇಸ್ ಲೆಸ್ ದನ್ ಹೈ ಇರ್ತೈತಿ. ಸೊ ನಾವೇನ್ ಮಾಡಾಕ್ತಿವ, ಲೂಪ್ದಾಗ ಫಸ್ಟ್ ಮಿಡ್ ಎಲಿಮೆಂಟ್ ನ ಫೈಂಡ್ ಔಟ್ ಮಾಡ್ಕೊಳಾಕ್ತಿವ. ಮಿಡ್ ಇಂಡೆಕ್ಸ್ ಇದೆ, ಮಿಡ್ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡಾಕ್ತಿವಿ. ಲೋನು ಇಂಡೆಕ್ಸ್, ಹೈನು ಇಂಡೆಕ್ಸ್. ಸೊ ನಾವು ಮಿಡ್ ಇಂಡೆಕ್ಸ್ ನ ಫೈಂಡ್ ಔಟ್ ಮಾಡ್ಕೊಳಾಕತ್ತೀವ. ಲೋ ಪ್ಲಸ್ ಹೈ ಮೈನಸ್ ಲೋ ಡಿವೈಡೆಡ್ ಬೈ 2 ಅಂತೇಳಿ ಮಾಡಿದ್ವಿ. ನಮ್ಗೇನ್ ಬಂತ, ಅರೇದ ಮಿಡ್ ಇಂಡೆಕ್ಸ್ ಸಿಕ್ತ. ಸೊ ಈಗ ನಾವ ಎಲಿಮೆಂಟ್ ಈಕ್ವಲ್ ಟು ಅರೇ ಆಫ್ ಮಿಡ್ ಐತೆ ನೋಡ್ತೀವ. ಇನ್ ಕೇಸ್ ಇತ್ತಂದ್ರೆ ನಾನು ಏನ್ ಮಾಡಾಕ್ತೀನಿ, ಮಿಡ್ ನ ರಿಟರ್ನ್ ಮಾಡಾಕ್ತೀನಿ. ಇನ್ ಕೇಸ್ ಇಲ್ಲ ಅಲ್ಲೇ, ಅವಾಗ ನಮ್ದು ಎಲ್ ಸಿಫಿಗ್ ಬರ್ತೈತಿ. ಎಲ್ ಸಿಫ್ದಾಗ ಏನ್ ಚೆಕ್ ಮಾಡಾಕತ್ತೀವ, ಈ ಎಲಿಮೆಂಟ್ ಏನರೆ ಅರೇ ಮಿಡ್ಕಿಂತ ಸಣ್ಣದೈತನ ಅಂತಂದ್ರ ನಮ್ದ ಇನ್ ಕೇಸ್ 15 ಅಥವಾ 5 ಯೂಸರ್ ಎಂಟರ್ ಮಾಡಿದಂದ್ರ ನಮ್ದ ಈ ಲೊಕೇಶನ್ದಾಗ ನಾವ ಇಷ್ಟ ಪಾಡ್ದಾಗ ನಾವು ಹುಡುಕಾಡ್ಬೇಕ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಬೇಕಿಲ್ಲ, ಹೈನ ಅಡ್ಜಸ್ಟ್ ಮಾಡ್ಬೇಕು. ಹೈನ ಅಡ್ಜಸ್ಟ್ ಮಾಡಕ್ ನಾ ಏನ್ ಮಾಡ್ತೀನಿ, ಹೈ ಈಕ್ವಲ್ ಟು ಮಿಡ್ -1. ಯಾಕಂದ್ರ ನಮಗ್ ಶೋರ್ ಐತಿ ಈಗ, ಇಲ್ಲಂತರೂ ಅರೆ ಯಾಕಂದ್ರೆ ನಮ್ದ ಎಲಿಮೆಂಟ್ ಏನೈತಿ 15 5 ಐತಿ. ಅದಕ್ಕ ನಮ್ದ ಮಿಡ್ ಏನೈತಿಲ್ಲ ಎಂಟರ್ ಮಾಡಿರುವಂತ ಎಲಿಮೆಂಟ್ ಗಿಂತ ಜಾಸ್ತಿ ಐತಿ. ಅದಕ್ಕ ನನ್ಗೆ ಇಷ್ಟೆಲ್ಲಾ ಪಾರ್ಟ್ ಆಫ್ ದ ಅರೆ ಬೇಡ ನನಗ ಇಷ್ಟೊಳಗ ನಮ್ದ ಎಲಿಮೆಂಟ್ ಇರ್ತೈತಿ. ಅದಕ್ಕ ನಾ ಏನಿದನ್ನ ಡಿಸ್ಕಾರ್ಡ್ ಮಾಡೋ ಸಲುವಾಗಿ ನನ್ನ ಹೈನ ತಗೊಂಡ್ಬಂದು ಮಿಡ್ -1 15 ಪಾಯಿಂಟ್ ಹಾಕಿತ್ತದ. ಇನ್ ಕೇಸ್ ಏನಾರೆ ಎಲಿಮೆಂಟ್ ಅರೇ ಮಿಡ್ಕಿಂತ ಜಾಸ್ತಿ ಇತ್ತಂತಂದ್ರ ಅವಾಗ ನಮ್ದು ಎಲಿಮೆಂಟ್ ರೈಟ್ ಪಾರ್ಟ್ ಆಫ್ ದ ಅರೇದಾಗ ಇರ್ತೈತಿ. ಅಂತಂದ್ರ ನಮ್ದು 25 ಇರ್ತೈತಿ ಎಲಿಮೆಂಟ್, ಇಲ್ಲಾಂದ್ರೆ 30 ಇರ್ತೈತಿ. ಇದಕ್ಕಿಂತ ಜಾಸ್ತಿ ಇರ್ತೈತಿ. ಸೊ ಯಾವಾಗ್ಲೂ ನಮ್ದು ಅವಾಗ ಅರೇದ್ ರೈಟ್ ಪಾರ್ಟ್ದಾಗನ ಎಲಿಮೆಂಟ್ ಇರ್ಬೇಕ ಅಂತೇಳಿ ಅದನ್ನ ಅಡ್ಜಸ್ಟ್ ಮಾಡೋ ಸಲುವಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಲೋ ಈಕ್ವಲ್ ಟು ಮಿಡ್ +1 ಅಂತೇಳಿ ಮಾಡ್ತೀವ. ಸೊ ಇದ ಎವ್ರಿ ಟೈಮ್ ಈ ರೀತಿ ಇಟ್ರೇಟ್ ಹಾಕೋತ ಹೋಗ್ತೈತಿ. ಇನ್ ಕೇಸ್ ನಮಗೆ ಎಲಿಮೆಂಟ್ ಸಿಕ್ತಂತಂದ್ರ ರಿಟರ್ನ್ ಮಿಡ್ ಮಾಡ್ತೀವ. ಇಲ್ಲ ಇವೇನಾರೆ ಲೋ ಆಮೇಲೆ ಹೈ ಕ್ರಾಸ್ ಈಚ್ ಅದರ. ಇನ್ ಕೇಸ್ ಲೋ ಏನಾರೆ ಹೈಕಿದ ಜಾಸ್ತಿ ಆತ ನಮ್ಗೆ ಎಲಿಮೆಂಟ್ ಇಲ್ಲ ಅಂತೇಳಿ ನಾವೇನ್ ಮಾಡ್ತೀವ, ರಿಟರ್ನ್ -1 ಮಾಡ್ತೀವ. ಅಂತಂದ್ರ -1 ನಾವ ರಿಟರ್ನ್ ಮಾಡ್ತೀವ. ನಮ್ದಿಲ್ಲ ಕಂಡೀಷನ್ ಲೋ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಹೈ, ಇವನ್ ಈಕ್ವಲ್ ಇದ್ದಾಗೂ ಇದ ಎಕ್ಸಿಕ್ಯೂಟ್ ಆಗ್ಬೇಕ. ಸೊ ಯಾವಾಗ ಲೋ ಹೈಕಿಂತ ಜಾಸ್ತಿ ಆಗಿತ್ಲ ಅವಾಗ ಬೇಸಿಕಲಿ ಇದ ಲೂಪ ಬ್ರೇಕ್ ಹಾಕಿತ್ತೆ, ಅಂತಂದ್ರೆ ನಮ್ಗೆ ಎಲಿಮೆಂಟ್ ಸಿಕ್ಕಿಲ್ಲ ಅಂತೇಳಿ ನಾವೇನ್ ಮಾಡ್ತೀವ, ರಿಟರ್ನ್ -1 ಮಾಡ್ತೀವ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಎಂಟರ್ ದ ಎಲಿಮೆಂಟ್ ಟು ಬಿ ಸರ್ಚ್ಡ್, ನಾನು 10 ಅಂತ ಹೇಳಿ ಕೊಟ್ಟೆ. ಎಲಿಮೆಂಟ್ ಈಸ್ ಪ್ರೆಸೆಂಟ್ ಅಟ್ ದ ಇಂಡೆಕ್ಸ್ 1 ಅಂತ ಹೇಳಿ ಬಂತು. ಸೊ 0 1 ನಾನು ಈಗ 20 ಅಂತ ಹೇಳಿ ಕೊಡ್ತೀನಿ. ಎಲಿಮೆಂಟ್ ಈಸ್ ಪ್ರೆಸೆಂಟ್ ಅಟ್ ದ ಇಂಡೆಕ್ಸ್ 3, 0 1 2 3 ಥರ್ಡ್ ಇಂಡೆಕ್ಸ್ದಾಗ ಐತಿ. ಈಗ ನಾನು ಈ ಅರೇದಾಗ ಇರ್ಲಾರ್ದಂತ ಎಲಿಮೆಂಟ್ ಕೊಡ್ತೀನಿ, 77 ಅಂತ ಹೇಳಿ ಕೊಟ್ಟೆ. ಎಲಿಮೆಂಟ್ ನಾಟ್ ಫೌಂಡ್ ಅಂತ ಹೇಳಿ ಬಂತು. ಸೊ ಈ ರೀತಿ ನಮ್ದು ಬೈನರಿ ಸರ್ಚ್ ವರ್ಕ್ ಆಕೈತಿ. ನಾವು ಬೈನರಿ ಸರ್ಚ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರ, ಇನ್ ಕೇಸ್ ನಮಗ ಸಾರ್ಟೆಡ್ ಅರೇನ ಕೊಟ್ಟಿದ್ರ ಅಂತಂದ್ರ ಅವಾಗ ನಾವು ಬೈನರಿ ಸರ್ಚ್ ನ ಪ್ರಿಫರ್ ಮಾಡ್ತೀವಿ. ಸೊ ಬೆಸ್ಟ್ ಕೇಸ್ದಾಗ ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ O ಆಫ್ 1 ಅಂತಂದ್ರ ನಮಗ ಮಿಡ್ ದಾಗನ ಎಲಿಮೆಂಟ್ ಇತ್ತು ಅಂತಂದ್ರ ಅವಾಗ ನಮಗ ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ O ಆಫ್ 1 ಆಕೈತಿ. ಫಸ್ಟ್ ಕೇಸ್ದಾಗ O log n ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ. ಸೊ ನಾವು ಮಿಡ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರ ಇದನ್ನ ಯೂಸ್ ಮಾಡ್ಕೋತೀವಿ ನಾವು. ಲೋ ಪ್ಲಸ್ ಹೈ ಮೈನಸ್ ಲೋ ಡಿವೈಡೆಡ್ ಬೈ 2 ನ ಚೂಸ್ ಮಾಡ್ತೀವಿ. ನಾವು ಮಿಡ್ ನ ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2 ಎದಕ್ ಚೂಸ್ ಮಾಡಂಗಿಲ್ಲ ಅಂತಂದ್ರ ಇದ ಇಂಟೀಜರ್ ಓವರ್ಫ್ಲೋ ನ ಕಾಸ್ ಮಾಡ್ತೈತಿ. ಸೇ ಸಪೋಸ್ ನಮ್ದ ಬಹಳ ದೊಡ್ಡ
ಸಾರ್ಟೆಡ್ ಅರೇ ಐತಿ ಅವಾಗ ನಮ್ದ ಲೆಫ್ಟ್ ಈ ಡಿಜಿಟ್ ನ ಪಾಯಿಂಟ್ ಲೆಫ್ಟ್ ನಮ್ದ ಈ ಇಂಡೆಕ್ಸ್ ದಾಗ ಐತಿ ರೈಟ್ ಈ ಇಂಡೆಕ್ಸ್ ದಾಗ ಐತಿ ರೈಟ್ ಲೆಫ್ಟ್ ಅಂತ ನಥಿಂಗ್ ಬಟ್ ಲೋ ಆರ್ ಹೈ ಇದ ಲೋ ಇದ ಹೈ ಓಕೆ ಸೊ ಲೋ ಇಲ್ಲಿಗೆ ಪಾಯಿಂಟ್ ಮಾಡಾಕತೈತಿ ಆಮೇಲೆ ಹಾಯ್ ಈ ಇಂಡೆಕ್ಸ್ ಪಾಯಿಂಟ್ ಮಾಡಾಕತೈತಿ ಇನ್ ಕೇಸ್ ನಾವ್ ಈ ಫಾರ್ಮುಲಾ ಯೂಸ್ ಮಾಡಿದೀವಿ ಅಂತಂದ್ರೆ ಅವಾಗ ಏನಾಕೈತಿ ನಮ್ದ ಲೋ ಪ್ಲಸ್ ಹಾಯ್ ಡಿವೈಡೆಡ್ ಬೈ 2 ಇದು ಲೋ ಪ್ಲಸ್ ಹಾಯ್ ಎರಡು ಇವನ್ನ ನಾವ ಸಮ್ ಮಾಡಿದ್ರೆ ಏನಾಕೈತಿ ಇಷ್ಟು ದೊಡ್ಡ ವ್ಯಾಲ್ಯೂ ಆಕೈತ ಸೊ ಈ ದೊಡ್ಡ ವ್ಯಾಲ್ಯೂ ಏನೈತಲ್ಲ ನಮ್ದ ಇಂಟೀಜರ್ ದಾಗ ಏನ ಕೆಪಾಸಿಟಿ ಐತಿ ಅದನ್ನ ಹೋಲ್ಡ್ ಮಾಡೋದು ಅದನ್ನ ಕ್ರಾಸ್ ಮಾಡಾಕತೈತಿ ಅದ್ರ ಸಲುವಾಗಿ ಇದು ಇಂಟೀಜರ್ ಓವರ್ ಫ್ಲೋ ಆಗ್ತೈತ ಸೊ ಇದನ್ನ ನಾವು ಡಿವೈಡ್ ಬೈ 2 ಮಾಡಿದ್ರೆ ನಮಗ ಇನ್ಕರೆಕ್ಟ್ ವ್ಯಾಲ್ಯೂ ಬರ್ತಿತ್ತು ಅಂದ್ರೆ ಮಿಡ್ ವ್ಯಾಲ್ಯೂ ಕರೆಕ್ಟ್ ಆಗಿ ನಮ್ಗೆ ಬರಂಗಿಲ್ಲ ಸೊ ಇದನ್ನ ಅವಾಯ್ಡ್ ಮಾಡಾಕ ನಾವೇನ್ ಮಾಡ್ತೀವಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಮಿಡ್ ಈಕ್ವಲ್ ಟು ಲೋ ಪ್ಲಸ್ ಹೈ ಮೈನಸ್ ಲೋ ಡಿವೈಡೆಡ್ ಬೈ 2 ಮಾಡ್ತೀವಿ ಸೊ ಇದನ್ನ ಯೂಸ್ ಮಾಡೋದ್ರಿಂದ ಏನಾಕೈತಿ ನಮ್ಗೆ ಫಸ್ಟಿಗೆ ಹಾಯ್ದಾಗ ಲೋನ ಮೈನಸ್ ಮಾಡಾಕತ್ತೀವ ಅದಾದ್ಮೇಲೆ ಡಿವೈಡೆಡ್ ಬೈ 2 ಮಾಡ್ತೀವಿ ಅದಾದ್ಮೇಲೆ ಪ್ಲಸ್ ಲೋ ಮಾಡ್ತೀವಿ ಸೊ ಇಲ್ಲಿ ಯಾವ್ದೋ ಕೇಸ್ದಾಗ ನಮಗ ಇಂಟೀಜರ್ ಓವರ್ ಫ್ಲೋ ಇಶ್ಯೂ ಆಕರ್ ಆಗಂಗಿಲ್ಲ ಸೊ ಅದಕ್ಕೆ ನಾವು ಈ ಫಾರ್ಮುಲಾನ ಪ್ರಿಫರ್ ಮಾಡ್ತೀವಿ ಸೊ ಇದ ಬೈನರಿ ಸರ್ಚ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದನ್ನ ಇಂಟರ್ವ್ಯೂದಾಗ ಬಹಳ ಸಲ ಕೇಳ್ತಾರ ಸೊ ಇಷ್ಟಿದ ಬೈನರಿ ಸರ್ಚ್ ಬಗ್ಗೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ ಹೊಸದ ಏನಾರ ನಾವು ತಿಳ್ಕೊಳಾಕ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್